ಜಟಕ ಬಂಡಿ. ನನಗೆ ಒಂದು ವಿಚಾರ ಹೇಳಿಮ್ಮ, ಇವ್ರು ಸುಮಾರು ಏರಿಳಿತಗಳನ್ನ ನೋಡಿದ್ದಾರೆ ಬದುಕಲ್ಲಿ. ಅಂದ್ರೆ ಇವರು ಕಲಾವಿದರಾಗಿ ಚಪ್ಪಾಳೆಗಳನ್ನು ತಟ್ಟಿಸ್ಕೊಂಡಿದ್ದಾರೆ, ಜೊತೆಗೆ ಲಾಸ್ ಮಾಡ್ಕೊಂಡೆ ಅಂತನೂ ಹೇಳಿದ್ರು. ಹೀಗೆಲ್ಲ ಇರುವಾಗ ನಿಮಗ್ ಬೇಜಾರಾಗಲ್ವಾ? ಏನಂದ್ರೆ ನನ್ನ ಮದ್ವೆ ಆಗಕ್ ಮುಂಚೆ ಇವರು ನಾಟಕದವ್ರಂತ ಹೇಳಿರ್ಲಿಲ್ಲ. ಸ್ವೀಟ್ ಅಂಗಡಿ ಇತ್ತಲ್ರ ಅದಂತ ಹೇಳಿ ನೋಡಿ ನಿಮ್ಮನ್ ಕೊಟ್ರು. ಅಪ್ಪ ಒಪ್ಲಿಲ್ಲ, ಅಮ್ಮ ಒಪ್ಪಿ ಕೊಟ್ಟಿದ್ದು. ಆಮೇಲೆ 3 ವರ್ಷದ ಮೇಲೆ ಗೊತ್ತಾಯ್ತು ಇವರು ನಾಟಕದವರು. ಇದು ಬರೀ ಕಲಾವಿದ್ರು ಮಾತ್ರ ಅಲ್ಲ, ನಾಟಕದ ಹುಚ್ಚಿದೆಯಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ನಾನು ಯಾತಕ್ಕೆ ಈ ಮಾತನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಅವ್ರನ್ನ ಅನುಕರಿಸ್ತಾ ಅಥವಾ ಅವರ ನೆರಳಲ್ಲೇ ಬದುಕ್ತಾ ಇದಾರಲ್ಲ, ಇವ್ರು ನಿಜವಾದ ಮುನಿಕುಮಾರ್ ನೀವಾದ್ರೂ ನೋಡಿದೀರಾ ಅಂತ ನನಗೆ ಇದು ಕುತೂಹಲದ ಪ್ರಶ್ನೆನೂ ಹೌದು. ಅಂದ್ರೆ ಅವರು ನನ್ನ ಮದ್ವೆ ಆದ್ಮೇಲೆ 3 ವರ್ಷದವರೆಗೆ ಅಷ್ಟೇ ನಾವು ಗಂಡ ಹೆಂಡತಿ ಚೆನ್ನಾಗಿದ್ದಿದ್ದು. ಆಮೇಲೆ ನಾಟಕದ ಲೈನ್ ಹಿಡಿದ್ರು. ನಾಟಕದ ಲೈನ್ ಒಳ್ಳೆ, ನಮ್ದು ಒಂದು 4 ಅಂಗಡಿ ಇತ್ರಿ, ಸ್ವೀಟ್ ಅಂಗಡಿ ಚೆನ್ನಾಗಿ ನಡೆಯೋದು. ಒಂದು 15-20 ಜನ ಕೆಲ್ಸದವ್ರಿದ್ರು. ಡೈಲಿ ಏನಿಲ್ಲ ಅಂದ್ರೆ ಅವಾಗಲೇ ಒಂದು 30-40 ಸಾವಿರ ರೂಪಾಯಿ ಡೈಲಿ ನಮಗೆ ಇನ್ಕಮ್ಮು. ಅವಾಗ ಎಲ್ಲ ಸಿನಿಮಾದವರು, ಡೈರೆಕ್ಟ್ಗಳು, ಅವರು ಇವ್ರು ಎಲ್ಲ ಬರೋದು. ಸರಿ, ಹಾಗಾದಾಗ ಏನಾಯ್ತು, ಇವ್ರಿಗೆ ಇಲ್ಲಿ ಬರೋದು ಕೆಲ್ಸದವ್ರು ಹಾಳುಗಳ ಮೇಲೆ ಅಂಗಡಿ ಬಿಟ್ಬಿಡೋದು. ಬರ್ತೀನಿ ನೀನು ನೋಡ್ಕೊಳೋ, ಅಮ್ಮ ಅಥವಾ ಶಾಂತ ಏನಾದ್ರು ಬಂದ್ರೆ ಇಲ್ಲೇ ಎಲ್ಲ ಹೋಗಿದ್ರೆ 10 ನಿಮಿಷ ಬಂದ್ಬಿಡ್ತಾರೆ ಅಂತ ಹೇಳೋ ಅಂತೇಳಿ ಇವರು ಹೊರಟು ಬಿಡೋದು ಪ್ರಾಕ್ಟೀಸ್ಗೆ. ಇವರು ಈ ದಾರಿ ಬಂದು ಹೇಳ್ತದೆ. ನಾನು ಹಂಗೆ ಅವಾಗ ಜೋರು, ಯಾರು ಎದುರು ನಿಂತು ಮಾತಾಡಂಗಿರ್ಲಿಲ್ಲ ಬಿಡಿ. ಇವಾಗ್ಲಾದ್ರೂ ಒಂದ್ ಏಟ್ ಹೊಡೆದ್ಬಿಟ್ರು ಹೊಡ್ಸ್ಕೊಬಿಡ್ತಾರೇನೋ. ಇವಾಗ ಹೊಡೆದಿದ್ದಾರೆ ಕಲಾವಿದರು, ಮೆಟ್ಟು ತಗೊಂಡು ಹೊಡೆದಿದ್ದಾರೆ. ಏನ್ ಆಶ್ರಯ ಮಕ್ಕಳ್ತೀಯ, ಹೋಗಿ ಹೆಂಡತಿ ಮಕ್ಕಳು ಗುಡಿಸಲು ಕಟ್ಸು ಅಂತ ಹೇಳಿ ಮೆಟ್ಟು ತಗೊಂಡು ಹೊಡೆದಿದ್ದಾರೆ ಕಲಾವಿದರು. ಅಷ್ಟು ಎಲ್ಲ ಮಾಡಿ ಎಲ್ಲ ತೊಳೆದು ಜೀವನನೇ ಪುಟ್ಟು ಬಾತ್. ಸರ್ಕಲ್ ಯಾರಾದ್ರೂ ಅರ್ಧ ಕಾಫಿ ಕೊಡಿಸ್ತಾರೇನೋ, 1 ಇಡ್ಲಿ ಕೊಡಿಸ್ತಾರೇನೋ ಅಂತ ಜೀವನ. ಮಕ್ಕಳನ್ನ 4 ಮಕ್ಕಳು 4 ಕಡೆ ಎಲ್ಲ ಒಂದೊಂದು ಕಡೆ ಬಿಟ್ಬಿಟ್ಟು ಮಕ್ಕಳಿಗೆಲ್ಲ ಕಜ್ಜಿ. ಅವ್ರುಗಳು ಬೇರೆಯವ್ರ ಮನೆಗೆ ಹೋದಾಗ ಅವರು ಊಟ ಆಗ್ತಿಲ್ಲ. ರಿಲೇಷನ್ ಮನೆಗೆ ಹೋಗಿದ್ರು ನಾವು ಕೆಸ್ಕೊಳ್ತಾರೆ. ಅವರು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇನ್ ತಂದ ಹಾಕಿದಾರೇನೆ ನಿಂಗೆ ಊಟ ಹಾಕೋದಕ್ಕೆ. ಅವು ಹಿಟ್ಟು ಇಡೋ ಮಕ್ಕಳಿಗೆ ಅವು ಅರ್ಧ ಹೊಟ್ಟೆ ತಿನ್ನೋದು, ಅವು ಕಜ್ಜಿ, ಅವರು ಮನೆ ಕೆಲಸ, ಅವ್ರ ಮಕ್ಕಳನ್ನ ಎತ್ಕೊಂಡು ಹೋಗೋದು ಸ್ಕೂಲ್ಗೆ. ಈ ತರ ನಾವು ನಮ್ಗೆ ಮಲ್ಗಕ್ಕಿಲ್ಲ. ಈ ಬಸ್ ಸ್ಟಾಪ್ ಕೂಳಿಯಲ್ಲಿ ಹಾಕಿರ್ತಾರಲ್ಲ ಕೂತ್ಕೊಳ್ಳೋದಕ್ಕೆ, ಎಲ್ಲ ಒಂದು 9-10 ಗಂಟೆವರೆಗೂ ಅಲ್ಲೇ ಕೂತಿರೋದು. ಆಮೇಲೆ ಅಲ್ಲಿ ಮಲ್ಕೊಳ್ಳೋದು ಎಷ್ಟೋ ದಿವಸ ನಾನು ಇವರು. ಆಮೇಲೆ ದೊಂಬ್ಲೂರ್ ಹತ್ರ ಕೋಡಿಹಳ್ಳಿ ಅಂತ ಇದೆ, ಅವರು ಒಂದು ನಾಟಕ ಮಾಡಿಸಿದ್ರು ನಮ್ಮ ಕೈಲಿ. ಅವ್ರ ಹತ್ರ ಹೋಗಿ ಇವ್ರು ಕೇಳಿದ್ರು ಒಂದು 15 ದಿವಸ. ಅದು ದೊಡ್ಡ ಬಂಗ್ಲೆ ಕಟ್ಟಡ, ಅರ್ಧ ಬರ್ಧ ಕಟ್ಟಡ. ಆ ಕಟ್ಟಡದಲ್ಲಿ ನಮ್ಗೊಂದು 15 ದಿವಸ ಕೊಡಿ ಅವಕಾಶ ಮಲ್ಗೋದಕ್ಕೆ ಅಂತ ಕೇಳ್ಕೊಂಡ್ರು. ಅವರು ನಾಟಕ ಆಡ್ಸಿದ್ರಲ್ಲ, ಆ ಒಂದಿದ್ರ ಮೇಲೆ ಸರಿ ಅಮ್ಮ ಬಂದು ಇರಿ ಅಂತ ಹೇಳಿದ್ರು. ಕೆಲವು ಟೈಮ್ನಲ್ಲಿ ನಾಟಕ ಕಂಪ್ನಿಗಳು ಭಾರಿ ಕಷ್ಟ ಆಗೋಯ್ತು. ಇದೆಲ್ಲ ವಿಚಾರ ಮಾಡಿ ನಾನು ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಈಗ ಅಶಕ್ತ ಕಲಾವಿದರಿಗೆ ನಾನು ಆಶ್ರಮ ಕಟ್ಟಿದ್ದೀನಿ. ನೀವು ಚೇತರಿಸ್ಕೊಂಡಿದ್ದೀರಿ. ಇವತ್ತು ಒಂದು 10 ಜನ ಕಲಾವಿದರು ಬಂದ್ರು, ಆ ಶಕ್ತಿ ಆ ಕಲಾದೇವೆ ಒಂದು ತನ್ನ ಇಡುವಷ್ಟು ಶಕ್ತಿ ಕೊಟ್ಟಿದ್ದಾಳೆ. ಉದ್ದೇಶ ಇಷ್ಟೇ, ಯಾವುದೇ ಕಲಾವಿದರು ಅಶಕ್ತರಾದ್ರೆ ಅಲ್ಲಿ ಇಲ್ಲಿ ಬಿಡೋದು. ಮೊನ್ನೆ ಒಬ್ಬ ಚಳ್ಳಕೆರೆಯಲ್ಲಿ ಅವನು ದೊಡ್ಡ ಕಲಾವಿದ, ಅಣ್ಣವ್ರ ಜೊತೆ ಪಾರ್ಟ್ ಮಾಡಿದ್ದಾನೆ, 76 ವರ್ಷ. ಸರಿ, ಪುಟ್ಬಾತೆಲೆ ಬಿತ್ತಿದ್ದ ಇದು ಹಾಸ್ಪಿಟ್ಲ್ ಪಕ್ಕದಲ್ಲಿ. ಪತ್ರಕರ್ತರೆಲ್ಲ ನನಗೆ ಫೋನ್ ಮಾಡಿದ್ರು. ನಾನು ಇದು ಬಾಗಲಕೋಟೆಯಲ್ಲಿದ್ದೆ. ಫೋನ್ ಮಾಡಿದ್ರು, ಏನ್ರಿ ನೀವು ಅಶಕ್ತ ಕಲಾವಿದರಿಗೆ ಆಶ್ರಮ ಕಟ್ಟಿದ್ದೀನಿ ಅಂತ ಹೇಳಿದ್ರಿ, ಎಲ್ಲಿ ನೀವು ಅವತ್ತು ಅವರಿಗೆ ಸನ್ಮಾನ ಮಾಡಿ ಹೋದವರು ತಿರ್ಗಾ ಬರಲೇ ಇಲ್ವಲ್ರಿ ಅಂತ ನನಗೆ ಫೋನ್ ಮಾಡಿ ಕರೆದ್ರು ಪತ್ರಕರ್ತರು, ರಂಗನಾಥ್ ಅಂತ ಹೇಳಿ. ಅವಾಗ ಅಲ್ಲಿಂದ ಬಂದು ಅವರಿಗೆ ಅಲ್ಲೇ ಪುಟ್ಪಾತಲ್ಲೇ ಸ್ನಾನ ಮಾಡಿಸಿ ರೆಡಿ ಮಾಡಿ ಎತ್ಕೊಂಡ್ಬಂದೆ. 76 ವರ್ಷ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಹೀಗೆ ಮಲಗದವರು ಎದ್ದೇ ಇಲ್ಲ, ಕೈ ಕಾಲೆಲ್ಲ ಎಳೆದ್ರು ಸಟ್ಕೊಂಡ್ಬಿಟ್ಟಿದ್ದು. ರಾಜರಾಜೇಶ್ವರಿಗೆ ತೊಗೊಂಡೋದೆ, ಇದರ ಹಾಸ್ಪಿಟ್ಲಿಗೆ ತೊಗೊಂಡೋದೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ಡಾಕ್ಟ್ರ್ ಹೇಳ್ಬಿಟ್ರು, ಮುಗಿದೋಗಿದೆ ರೀ, ಯಾಕ್ರಿ ಕಷ್ಟಪಡ್ತೀನಿ ಅಂತ. 2.5 ತಿಂಗಳಿದ್ರು. ನಾನು ಲಕ್ಷ್ಮೀಶ್ಪುರದಲ್ಲಿ ನಂದು ಆರ್ಕೆಸ್ಟ್ರಾ ನಡೀತಾ ಇದೆ, ಫೋನ್ ಬಂತು ಹಿಂಗೆ ಸತ್ತೋದ್ರು ಅಂತ. ಆವಾಗ ಏನು ಮಾಡೋದು ಅಂತ ಇವ್ರನ್ನ ಕಳಿಸ್ಕೊಟ್ಟು, ನನ್ನ ಕಾರ್ಯಕ್ರಮ ಬಿಡೋಕ್ಕಾಗಲ್ಲ ಅಂತ ಎಂಥ ಪರಿಸ್ಥಿತಿಲೂ ನಾನು ಬಿಟ್ಟಿಲ್ಲ. ನನ್ನ ತಾಯಿ ಸಂಪತ್ತಿಗೆ ಸವಾಲು ನಾಟಕ ನಡೀತಾ ಇದೆ, ಬಣ್ಣ ಹಾಕೊಂಡು ಕುಳಿತಿದ್ದೀನಿ. ಅಮ್ಮ ತೀರ್ಕೊಂಡು ನಿಮ್ಮ ತಾಯಿಯವರು ಅಂತ ಬಂದರು.
ಆಗ ನಾನು ಹೋಗ್ಬಿಟ್ಟಿದ್ರೆ ಸುಮಾರು 15 ಜನ ಕಲಾವಿದರು ತೊಂದರೆ ಆಗೋದು. ತಿರ್ಗಿ ಅದನ್ನು ಪಾರ್ಟ್ ಮಾಡಿ ಸಂಪತ್ತಿಗೆ ಸವಾಲಲ್ಲಿ ಹೀರೋ ಮಾಡಿಬಿಟ್ಟು ಅಣ್ಣವರು ಮಾಡಿರೋ ಪಾರ್ಟು ಅಲ್ಲಿಂದ ಹೋಗಿ ಮಣ್ಣು ಮಾಡಿದೆ. ಬೆಳಿಗ್ಗೆ ಬಂದರೆ ನಮ್ಮ ಇದು ಕಾಳಿದಾಸ ಸರ್ಕಲ್ ಅಲ್ಲಿ ಮಣ್ಣು ಮಾಡ್ಬಿಟ್ಟು ಬಂದು ನನ್ನ ತಾಯಿಗೆ ಮಣ್ಣು ಮಾಡ್ಬಿಟ್ಟು ಬಂದು ಪಾರ್ಟ್ ಮಾಡಿದೆ. ಚೆನ್ನೇಗೌಡ ಒಂದು ಪಾರ್ಟು. ಈ ಪ್ರಕರಣ ಇಲ್ಲ. ನಾನು ಎಷ್ಟು ನನ್ನ ಹೆಂಡತಿ ಮಕ್ಕಳು ಬಿಟ್ಟಿದ್ದೀನಿ ಹೊರತು ನನ್ನ ಹೆಂಡತಿ ಮಕ್ಕಳು ಕಷ್ಟ ಕೊಟ್ಟಿದ್ದೀನಿ ವಿನ ಯಾವ್ದಾರ ಕಲಾವಿದರು ಕಷ್ಟ ಕೊಟ್ಟಿಲ್ಲ. ಇವತ್ತು ಕೂಡ ಮೊನ್ನೆ ಸುರ್ಪುರ, ಶಾಪುರ ಎಲ್ಲ ಜೀವರಿಗೆ ಎಲ್ಲ ಕಾರ್ಯಕ್ರಮ 8ರಿಂದ 17ರವರೆಗೆ ಲಾಸ್ ಆಯ್ತು. ಲಾಸ್ ಆದ್ರೂ ಜೂನಿಯರ್ ವಿಷ್ಣುವರ್ಧನ, ಜೂನಿಯರ್ ರವಿಚಂದ್ರ, ಜೂನಿಯರ್ ಶಂಕರ್ ನಾಗು, ಜೂನಿಯರ್ ಪುನೀತ್ ರಾಜ್ಕುಮಾರ್, ಜೂನಿಯರ್ ಶಿವರಾಜ್ ಕುಮಾರ್, ಜೂನಿಯರ್ ರಂಗಾಯಣರಿಗೂ ಎಷ್ಟು 30 ಜನ ಕಲಾವಿದರು 1.5 ಲಕ್ಷ ಲಾಸ್ ಆಯ್ತು ನನಗೆ. ಅಂದರೆ ಅಲ್ಲಿ ಕಲೆಕ್ಷನ್ ಆಗಿದ್ದಲ್ದೇನೆ. ಆದರೂ ನಾನು ಅವ್ರಿಗೆ ಪೇಮೆಂಟನ್ನು ಕೊಟ್ಟು ಕಳಿಸ್ದೆ. ಕಲಾವಿದರು ನಾವು ತಿನ್ನಬಾರ್ದು. ಈಗ ಬಂದರೂ ಅಷ್ಟೇ, ಯಾವುದೇ ಕಲಾವಿದರು ಬರಲಿ ಅವ್ರ ಸೇವೆ ಮಾಡ್ತೀವಿ. ಇಲ್ಲಿವರೆಗೂ ನಾನು ಕಟ್ಸಿದ್ದೀನಿ. ನಾಳೆ ಯುಗಾದಿ ಹಬ್ಬಕ್ಕೆ 69 ವರ್ಷ ಆಗುತ್ತೆ. ನಾನು ಕೇಳ್ಕೊಳ್ಳೋದಷ್ಟೇ, ಇವತ್ತಿನವರೆಗೂ ನನಗೆ ಡೊನೇಷನ್ ಕೊಟ್ಟವ್ರು ಇಬ್ಬರು. ಒಂದು ಚೆನ್ನಿಂಗಪ್ಪ, ನನ್ನ ಸ್ಟೇಜ್ ಮೇಲೆ ನೋಡಿ ಇದು 50,000 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ದೇವೇಗೌಡರ ಹೆಸರು ಮೇಲೆ ಅಂತ ಹೇಳಿ ಅವರು ಒಂದು 50,000. ಲಾಸ್ಟು ಡಿಸೆಂಬರ್ 8ನೇ ತಾರೀಕು ಚಿಂತಾಮಣಿನಲ್ಲಿ ನಂದು ಆರ್ಕೆಸ್ಟ್ರಾ ನಡೀತಾ ಇರ್ಬೇಕಾದ್ರೆ ಒಬ್ಬರು ವ್ಯಕ್ತಿ ಬಂದರು. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಂತೆ ಗೊತ್ತಾಯಿತು, ನಾನು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ಈ ಆಶ್ರಮಕ್ಕೆ ತಗೊಳ್ಳಿ ಅಂತ. ಕೃಷ್ಣಾರೆಡ್ಡಿ ಅಂತ ಹೇಳಿ ಅವರು ಭಾರಿ ಇಷ್ಟಪಟ್ಟು ಕೊಟ್ಟರು. ಅವರು ಈಗ ನಾಳೆ 15ನೇ ತಾರೀಕು ಒಂದು ದೇವಸ್ಥಾನ ಓಪನ್ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಹೀಗೆ ಯಾವುದೇ ಕಲಾವಿದರಾದ್ರೂ ಅವರಿಗೆ ನಿಮ್ಮ ಒಂದು ರೀತಿ ನೀವು ಕಲಾವಿದರಾಗಿದ್ದೀರಿ. ನಿಮ್ಮ ಕಲೆಯನ್ನ ಕಂಡು ನಾವೆಲ್ಲರೂ ಆನಂದಿಸಿದ್ದೀವಿ. ನೀವು ನಮ್ಮೆಲ್ರಿಗೂ ಒಂದು ರೀತಿಯ ಮನೋರಂಜನೆಯಿಂದ ಒದಗಿಸಿದ್ದೀರಿ. ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಅಭಿನಂದನೆಗಳು. ಇಷ್ಟೊಂದು ಕಷ್ಟ ನಷ್ಟಗಳ ಮಧ್ಯೆನೂ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋತಿರಲ್ಲ, ಮಾನವೀಯತೆಯನ್ನ ನೀವು ಕಾಪಾಡ್ಕೊಂಡು ಬಂದಿದ್ದೀರಲ್ಲ, ಬೇರೆ ಕಲಾವಿದರ ಬಗ್ಗೆ ನಿಮಗಿರೋ ಕಾಳಜಿ, ಇದನ್ನ ನಾನು ಅಭಿನಂದಿಸ್ತೀನಿ. ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಲಿ. ಧನ್ಯವಾದಗಳು ತಾಯಿ. ಆಲ್ ದ ವೆರಿ ಬೆಸ್ಟ್ ಯು. ಥ್ಯಾಂಕ್ ಯು.